ಹಾಸನದಲ್ಲಿ 15 ದಿನಗಳ ಅಂತರದಲ್ಲಿ 2 ಎಟಿಎಂ ಕಳ್ಳತನ ಪ್ರಕರಣಗಳು ವರದಿಯಾಗಿದೆ. ಹಣದ ಸಮೇತ ಎಟಿಎಂ ಮಷೀನ್ ಅನ್ನೇ ಕಳ್ಳರು ಕದ್ದೊಯ್ದಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಉದಯಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಎಟಿಎಂನಲ್ಲಿದ್ದ ಲಕ್ಷಾಂತರ ರೂಪಾಯಿ ಹಣದ ಸಮೇತ ಎಸ್ಕೇಪ್ ಆಗಿದ್ದಾರೆ. ಜನವರಿ 29ರಂದು ಹಾಸನದ ಹನುಮಂತಪುರದಲ್ಲಿ ಕಳುವಾಗಿದ್ದಂತಹ ಎಟಿಎಂ ಈವರೆಗೂ ಕೂಡ ಪೊಲೀಸರ ಕೈಗೆ ಎಟಿಎಂ ಚೋರರು ಸಿಕ್ಕಿಲ್ಲ. ಈ ಮಧ್ಯೆ ಉದಯಪುರದಲ್ಲಿ ಮತ್ತೊಂದು ಎಟಿಎಂ ಮಷಿನ್ ಕಳ್ಳತನ ಆಗಿದೆ. ಸೊ ಎಟಿಎಂ ಮಷಿನ್ಗಳನ್ನೇ ಈ ರೀತಿಯಾಗಿ ಕಳ್ಳತನ ಮಾಡ್ತಾ ಇದ್ದಾರೆ ಅಂದರೆ ಮನೆಗಳು ಇವರಿಗೆ ಎಷ್ಟು ಸಲೀಸು ಅನ್ನುವುದು ಜನರ ಆತಂಕಕ್ಕೆ ಕಾರಣ ಆಗಿದೆ. ಇದೇ ಹಾಸನದಲ್ಲಿ 15 ದಿನಗಳ ಡಿಫರೆನ್ಸ್ನಲ್ಲಿ ಇಷ್ಟು 2 ಎಟಿಎಂ ಕಳ್ಳತನ ಆಗಿರುವಂತಹ ಪ್ರಕರಣ. ಸದ್ಯ ಮೊದಲ ಪ್ರಕರಣವೂ ಕೂಡ ಇನ್ನು ಪೊಲೀಸರು ಭೇದಿಸಲಿಕ್ಕಾಗಿಲ್ಲ, ಯಾರು ಅವರು ಕಳ್ಳತನ ಮಾಡಿದವರು ಏನು ಅಂತ. ಅದರಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಹಣ ಕಳವಾಗಿದೆ. ಈಗ ಮತ್ತೆ ಎಟಿಎಂ ಟಾರ್ಗೆಟ್ ಆಗಿದೆ. ಎಟಿಎಂನಲ್ಲಿ ಇದ್ದಂತಹ ಹಣವನ್ನು ಲಪಟಾಯಿಸಿ ಹೋಗಿದ್ದಾರೆ. ಅದು ಕೂಡ ಮಷಿನ್ ಸಮೇತವಾಗಿ ತೆಗೆದುಕೊಂಡು ಹೋಗಲಾಗಿದೆ.